ಎಲ್ರಿಗೂ ನಮಸ್ಕಾರ. ಪ್ರಿಮಂದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಬಹಳಷ್ಟು ಆಸ್ಪಿರೆಂಟ್ಸ್ಗೆ ಒಂದಷ್ಟು ಗೊಂದಲಗಳು, ಕ್ವೆಶನ್ಸ್ಗಳು, ಎಷ್ಟೇ ಡೌಟ್ಸ್ನ ಕ್ಲಿಯರ್ ಮಾಡಿದ್ರು ಪದೇ ಪದೇ ಡೌಟ್ಸ್ಗಳು ಬರ್ತಾಯಿತ್ತು. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂತಂದರೆ, ಅಭ್ಯರ್ಥಿಗಳು ಅಂದರೆ ಆಸ್ಪಿರೆಂಟ್ಸ್, ಕ್ಯಾಂಡಿಡೇಟ್ಸ್ ಕೇಳ್ತಕ್ಕಂತಹ ಪದೇ ಕೇಳ್ತಾ ಇರುವಂತಹ ಕ್ವೆಶನ್ಸ್ಗಳಿಗೆ ಇವಾಗ ಅಧಿಕೃತವಾಗಿ ಉತ್ತರವನ್ನು ಕೊಟ್ಟಿದೆ. ಆಯಿತಾ. ವಿಶೇಷವಾಗಿ 371J ಅಂದರೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಅರ್ಜಿ ಸಲ್ಲಿಕೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಬಗ್ಗೆ, ಡಿಪ್ಲೊಮೊ ಮತ್ತು JOC, ಗ್ರೇಡ್ 2 ಮಾರ್ಕ್ಸ್ ಕನ್ವರ್ಷನ್ ಆಗಿರ್ಬೋದು, ಹಾಗೆಯೇ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಯಾಕಂದರೆ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಸಮಸ್ಯೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಓಕೆ, ಸೊ ವಿಡಿಯೋ ಶುರು ಮಾಡೋಣ. ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, 371J ಮೀಸಲಾತಿ ಇರುವ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಪರೀಕ್ಷೆ ಇದೆಯಾ, ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಲಾಗುತ್ತಾ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಇಲಾಖೆ ಏನು ಉತ್ತರ ಕೊಟ್ಟಿದೆ? ಹೌದು, ಈ ಮೀಸಲಾತಿ ಇರುವ ಜಿಲ್ಲಾ ವಿಭಾಗೀಯ ಆಯ್ಕೆ ಪ್ರಾಧಿಕಾರಗಳು ಹೊರಡಿಸಿರುವ ನೇಮಕಾತಿ ಅಧಿಸೂಚನೆಗಳಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ ಮತ್ತು ಪ್ರತ್ಯೇಕ ವೇಳಾಪಟ್ಟಿನೂ ಕೂಡ ನೀಡಲಾಗಿದೆ ಅಂತ. ಅಂದರೆ ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಅಭ್ಯರ್ಥಿಗಳು ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ. ಆ್ಯಂಡ್ ದೆನ್ ಸೆಕೆಂಡ್ ಕ್ವೆಶನ್ ನೋಡಿ, 371J ಮೀಸಲಾತಿ ಇರುವ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತಾ? ಅಂದರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ನಮ್ಮ ಸ್ಟೇಟಲ್ಲಿ ಇರ್ತಕ್ಕಂತಹ ಅಷ್ಟು ಡಿಸ್ಟ್ರಿಕ್ಟ್ಸ್ನಲ್ಲಿ ನಡೆಸ್ತಾರೆ ಎಕ್ಸಾಮ್ನ ಅಂತ ಕ್ವೆಶನ್ ಕೇಳಿರುವಂಥದ್ದು. ಸೊ ಆನ್ಸರ್ ಏನಂತ ಇದೆ, ಇಲ್ಲ, ಈ ಮೀಸಲಾತಿ ಇರುವ ಜಿಲ್ಲೆಗಳಲ್ಲಿ ಮಾತ್ರ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ. ಸೊ ಹಾಗಾಗಿ ಅಭ್ಯರ್ಥಿಗಳು ತಮ್ಮ ಎಕ್ಸಾಮ್ ಸೆಂಟರ್ ಮತ್ತು ಜಿಲ್ಲೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಯನ್ನು ತಪ್ಪದೆ ನೀವು ಪರಿಶೀಲಿಸಬೇಕು. ಸೊ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಳಿಗೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಎಕ್ಸಾಮಿನೇಷನ್ ಸೆಂಟರ್ ಇರೋದಿಲ್ಲ. ಸೊ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್ ಮೂರನೇದು, ಕಲ್ಯಾಣ ಕರ್ನಾಟಕ ಮೀಸಲಾತಿ ಇಲ್ಲದ ಹುದ್ದೆಗಳಿಗೆ ಪರೀಕ್ಷೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತದೆ ಅಂದರೆ ನಾನ್ HKದವರಿಗೆ ಇಲ್ಲಿ ಕೇಳಿರೋಂಥದ್ದು. ಸೊ ಆಪ್ಷನ್ಸ್ ಎಲ್ಲ ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ? ಹೌದು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ಒಳಗೊಂಡು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗತ್ತೆ ಅಂತ ಕೇಳಿದ್ದಾರೆ. ಇದು ಹಲವಾರು ಅಭ್ಯರ್ಥಿಗಳಿಗೆ ಇದ್ದಂತಹ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತು ಅಂತ ಭಾವಿಸ್ತೀನಿ. ಓಕೆ. ಸೊ HKದವರು ಅವರ ನಾನ್ HK ಅಂತ ಬಂದಾಗ ಅವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಹೋಗಿ ಎಕ್ಸಾಮ್ ಬರೀತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಓಕೆ. ಕಲ್ಯಾಣ ಕರ್ನಾಟಕ ಮೀಸಲಾತಿ ಇಲ್ಲದೇ ಇರುವಂತಹ ಕ್ಯಾಂಡಿಡೇಟ್ಸ್ ನಿಮ್ಮ ಡಿಸ್ಟ್ರಿಕ್ಟ್ಸ್ನಲ್ಲೇ ಎಕ್ಸಾಮ್ ಸೆಂಟರ್ನ ಅಲಾಟ್ಮೆಂಟ್ ಮಾಡ್ತಾರೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒಂದು ಕ್ವೆಶನ್ ನೋಡಿ, ಕಲ್ಯಾಣ ಕರ್ನಾಟಕ ಮೀಸಲಾತಿ ಕ್ಲೈಮ್ ಮಾಡುವ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ 2 ಅರ್ಜಿಗಳನ್ನು ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ 2 ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಒಂದೇ ಅರ್ಜಿನಲ್ಲಿ, ಒಂದೇ ಅಪ್ಲಿಕೇಶನ್ನಲ್ಲಿ PST, PET, GPT, CST, AM ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ HSTR. ಸೊ ಈ ಕೆಡರ್ ಹುದ್ದೆಗಳಿಗೆ ತಮ್ಮ ವಿದ್ಯಾರ್ಹತೆಯ ಆಧಾರದ ಮೇಲೆ ಅರ್ಹವಾಗಿರುವ ಮೀಸಲಾತಿಗಳನ್ನು ಕ್ಲೇಮ್ ಮಾಡಿ ಅರ್ಜಿ ಸಲ್ಲಿಸಬಹುದು. ಸೊ ಒಬ್ಬ ಅಭ್ಯರ್ಥಿಗೆ 1 ಅರ್ಜಿ ಸಲ್ಲಿಸೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಅನ್ನೆಸೆಸರಿಯಾಗಿ 2 ಅಪ್ಲಿಕೇಶನ್ಸ್ನ ಹಾಕ್ತಕ್ಕಂತಹ ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ಒಂದೇ ಅಪ್ಲಿಕೇಶನ್ಸಲ್ಲಿ ನಿಮಗೆ PST ಪ್ರಾಥಮಿಕ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಿಕ್ಷಕರು, ಹಾಗೆಯೇ ಹೈಸ್ಕೂಲ್ ಟೀಚರ್ಸ್ಗೆ ಒಂದೇ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಪ್ರತ್ಯೇಕವಾದ ಶುಲ್ಕವನ್ನು ಪಾವತಿಸಬೇಕಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೌದು, ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸೋದ್ರಿಂದ ನೀವೇನು ಮಾಡಬೇಕು, ಕಲ್ಯಾಣ ಕರ್ನಾಟಕ ಪ್ರದೇಶದ ಹುದ್ದೆಗಳಿಗೆ ಸಂಬಂಧಿಸಿದ ಪರೀಕ್ಷೆಗೂ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಅಂತ ಇಲಾಖೆ ತಿಳಿಸಿರೋವಂಥದ್ದು. ಓಕೆ. ಸೊ ನೀವು ಪ್ರತ್ಯೇಕವಾಗಿ ಎಕ್ಸಾಮ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು 6ನೇ ಒಂದು ಕ್ವೆಶ್ಚನ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. 6th ಒನ್ನು, ಕಲ್ಯಾಣ ಕರ್ನಾಟಕ ಪ್ರದೇಶದ ಮೀಸಲಾತಿ ಇರುವ ಹುದ್ದೆಗಳಿಗೆ ಆ ಪ್ರದೇಶದವರು ಅಲ್ಲದೇ ಇರೋಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದಾ? ಅಂದರೆ HKಗೆ ನಾನ್ HK ಕ್ಯಾಂಡಿಡೇಟ್ಸು ಅಪ್ಲಿಕೇಶನ್ ಹಾಕ್ಬೋದಾ? ಇದು ದೊಡ್ಡ ಕ್ವೆಶ್ಚನ್ ಎಲ್ಲರಿಗೂ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಅಧಿಕೃತ RD ನಂಬರನ್ನು ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಹೊಂದಿರುವವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಏನು ಹೇಳಿದ್ದಾರೆ ಗೊತ್ತಾ, ಕೇವಲ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ಸಾಕಾಗೋದಿಲ್ಲ, ಅಧಿಕೃತ RD ನಂಬರ್ ಹೊಂದಿರತಕ್ಕಂತಹ 371J
ಸೊ ಈ ಮೀಸಲಾತಿ ಪ್ರಮಾಣ ಪತ್ರ ಹೊಂದಿರೋರು ಮಾತ್ರ ಅಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ. ಸೊ ಹಾಗಾಗಿ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಆರ್ ಡಿ ನಂಬರ್ ಇದೆಯಾ ಅನ್ನೋದನ್ನು ನೀವು ತಪ್ಪದೆ ಚೆಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ. ನೆಕ್ಸ್ಟು, ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ನಡೆಸುವ ಪರೀಕ್ಷೆಗೆ ಪ್ರತ್ಯೇಕ ಪ್ರವೇಶ ಪತ್ರವನ್ನು ನೀಡಲಾಗುತ್ತಾ ಅಂತ ಕೇಳಿದ್ದಾರೆ. ಎಸ್, ಕಲ್ಯಾಣ ಕರ್ನಾಟಕ ಮೀಸಲಾತಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ನಡೆಸುವ ಪರೀಕ್ಷೆಗಳಿಗೆ ಪ್ರತ್ಯೇಕ ಪ್ರವೇಶ ಪತ್ರವನ್ನು ನೀಡ್ತಾರೆ. ಅಂದರೆ ಸಪ್ರೇಟ್ ನಿಮಗೆ ಹಾಲ್ ಟಿಕೆಟ್ ಇರುತ್ತೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್, ಅರ್ಜಿದಾರರು ಮತ್ತು ಅವರ ಪತಿ ಬೇರೆ ಬೇರೆ ಜಾತಿಯವರಾಗಿದ್ದೇವೆ, ಜಾತಿ ಪ್ರಮಾಣ ಪತ್ರದಲ್ಲಿ ಯಾರ ಜಾತಿಯನ್ನು ನಮೂದಿಸಬೇಕು? ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಹಸ್ಬೆಂಡ್ ಆ್ಯಂಡ್ ವೈಫು ಬೇರೆ ಬೇರೆ ಕ್ಯಾಸ್ಟ್ನವರಾಗಿರ್ತಾರೆ. ಆವಾಗ ಏನು ಮಾಡಬೇಕು? ಅವಾಗ ಏನು ಮಾಡಬೇಕಂದ್ರೆ ಅರ್ಜಿದಾರರ ಜಾತಿ, ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರ, ನೀವು ಕ್ಯಾಂಡಿಡೇಟ್ಸ್ ಇರ್ತೀರ, ಅರ್ಜಿದಾರರ ಜಾತಿ ಯಾರು ಕ್ಯಾಂಡಿಡೇಟ್ ಇರ್ತೀರಾ ಅವರ ಕ್ಯಾಸ್ಟ್, ಹಾಗೆಯೇ ಅರ್ಜಿದಾರರ ಮತ್ತು ಅವರ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂತ ಇದೆ. ಅಂದರೆ ಅರ್ಜಿದಾರರ ಸ್ವಂತ ಜಾತಿಯನ್ನು ಪರಿಗಣಿಸ್ತಾರೆ, ಆದರೆ ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿದಾರರು ಅವರ ಪತಿಯ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಪಡೆಯಬೇಕು. ಸೊ ಇದು ವಿಶೇಷವಾಗಿ ಮ್ಯಾರಿಡ್ ವುಮೆನ್ ಕ್ಯಾಂಡಿಡೇಟ್ಸ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಅತ್ಯಂತ ಪ್ರಮುಖ ಮಾಹಿತಿ. ಓಕೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಅದು ಬೈ ಬರ್ತ್ ಕ್ಯಾಸ್ಟ್ ಬಂದಿರೋದ್ರಿಂದ ಕ್ಯಾಸ್ಟು ನಿಮ್ಮದೇ ಆಗಿರುತ್ತೆ. ಆಯಿತಾ. ಆದರೆ ಆದಾಯ ಪ್ರಮಾಣ ಪತ್ರ ಏನಿದೆ ಅಲ್ವಾ, ಆದಾಯ ಪ್ರಮಾಣ ಪತ್ರವನ್ನು ನಿಮ್ಮ ಪತಿಯ ಹೆಸರಿನಲ್ಲೇ ಹಾಕಿಸ್ಬೇಕಾಗುತ್ತೆ, ನಿಮ್ಮ ಪತಿ ಹೆಸರಿನಲ್ಲೇ ನೀವು ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ತಂದೆದಾಗ್ಲಿ ನಿಮ್ದಾಗ್ಲಿ ಬರಲ್ಲ, ಪತಿ ಹೆಸರಲ್ಲೇ ಇರಬೇಕಾಗುತ್ತೆ. ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿತ್ತು ಅಂತಂದರೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಅರ್ಜಿದಾರರು 9ನೇ ಕ್ವೆಶ್ಚನ್ನು, ಅರ್ಜಿದಾರರು ಮತ್ತು ಪತಿ ಅವರ ಪತಿ ಬೇರೆ ಬೇರೆ ಧರ್ಮದವರಾಗಿದ್ದೇವೆ, ಜಾತಿ ಪ್ರಮಾಣ ಪತ್ರದಲ್ಲಿ ಯಾರ ಜಾತಿಯನ್ನು ನಮೂದಿಸಬೇಕು ಅಂತ ಕೇಳಿದ್ದಾರೆ. ಈ ಥರ ಕ್ವೆಶ್ಚನ್ನು, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬೇರೆ ಬೇರೆ ಧರ್ಮದವರಾಗಿದ್ದಾರೆ ಅಂತ. ಸೊ ಈ ಸಂದರ್ಭದಲ್ಲಿಯೂ ಕೂಡ ಜಾತಿಗೆ ಸಂಬಂಧಿಸಿದ ಹಾಗೆ ಅರ್ಜಿದಾರರ ಜಾತಿಯನ್ನು ಅನುಸರಿಸಬೇಕು ಅಂತ ಹೇಳಿ ಇಲಾಖೆ ತಿಳಿಸಿರುವಂಥದ್ದು. ನೋಡಿ, ಅರ್ಜಿದಾರರ ಜಾತಿಗೆ ಅನುಸಾರವಾಗಿ ಹಾಗೂ ಅರ್ಜಿದಾರರ ಮತ್ತು ಅವರ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕು. ಆದಾಯ ಪ್ರಮಾಣ ಪತ್ರದ ವಿಚಾರದಲ್ಲಿ ಅರ್ಜಿದಾರರು ಮತ್ತು ಅವರ ಪತಿಯ ಆದಾಯಕ್ಕೆ ಸಂಬಂಧಿಸಿದ ನಿಯಮವನ್ನು ಅನುಸರಿಸಬೇಕು. ಸೊ ಹಾಗಾಗಿ ಈ ವಿಷಯದಲ್ಲಿ ಯಾರ ಮಾತನ್ನು ಕೂಡ ನೀವು ನಂಬದೆ ಅಫಿಷಿಯಲ್ ಕ್ಲಾರಿಫಿಕೇಶನ್ ಅನ್ನು ನೀವು ಗಮನಿಸಬೇಕು. ಪದೇ ಪದೇ ಈ ಕ್ವೆಶ್ಚನ್ ತುಂಬಾ ಜನ ಹೆಣ್ಮಕ್ಳಿಗೆ ಬರ್ತಾ ಇದೆ. ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದೀವಿ, ಏನು ಕ್ಯಾಸ್ಟ್ ಯಾರ ಹೆಸರಲ್ಲಿ ಮಾಡಿಸ್ಬೇಕು, ಇನ್ಕಮ್ ಯಾರ ಹೆಸರಲ್ಲಿ ಮಾಡಿಸ್ಬೇಕು ಅಂತ. ಸೊ ನೀವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರೆ ಕ್ಯಾಸ್ಟ್ ಬೈ ಬರುತ್ತೆ, ಹಾಗಾಗಿ ನಿಮ್ಮದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗುತ್ತೆ. ಆಯಿತಾ. ಬಟ್ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ನೀವು ಮದುವೆ ಆಗಿರೋದ್ರಿಂದ ನೀವು ನಿಮ್ಮ ಪತಿಯದ್ದೇ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ, ಅಂದರೆ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಆಯಿತಾ. ಸೊ ತುಂಬ ಜನ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಇಲಾಖೆಯಿಂದ ಉತ್ತರ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಫೈನಲ್ ಆಗಿ ಅದಕ್ಕೂ ಕೂಡ ಆನ್ಸರ್ ಬಂದಿದೆ. ಆ್ಯಂಡ್ 10ನೇ ಒಂದು ಕ್ವೆಶ್ಚನ್ ಏನಿದೆ ಗೊತ್ತಾ, ರಿಸರ್ವೇಷನ್ ಜಾತಿ ಆರ್ ಡಿ ನಂಬರ್ ಹಾಕುವಾಗ ತಪ್ಪಾಗಿದೆ, ಏನು ಮಾಡಬೇಕು? ಸೊ ರಿಸರ್ವೇಷನ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ತಪ್ಪಾಗಿದೆ ಅಂತಂದಾಗ ಏನು ಮಾಡಬೇಕು? ಎಲ್ಲವೂ ಸರಿಯಾಗಿದೆ ಎಂದು ದೃಢಪಡಿಸಿಕೊಂಡ ನಂತರನೇ, ತಪ್ಪಾಗಿದ್ದರೆ ಸರಿಪಡಿಸಿಕೊಂಡು ನಂತರವೇ ಸಬ್ಮಿಟ್ ಮಾಡಬೇಕು ಅಂತ. ಸೊ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ರಿಸರ್ವೇಷನ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ತಪ್ಪಾಗಿದೆ ಅಂತ ಅಂದಾಗ ಎಲ್ಲವೂ ಕೂಡ ಸರಿಯಾಗಿ ಇದೆ ಅಂತ ಹೇಳಿ ನಾವು ಖಾತರಿಪಡಿಸ್ಕೊಂಡ ನಂತರ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಸೊ ಒಂದ್ಸಲ ಸಬ್ಮಿಟ್ ಮಾಡಿದ ಮೇಲೆ ಸಮಸ್ಯೆ ಆಗಬಾರ್ದು ಅಂತಂದ್ರೆ ಸಬ್ಮಿಷನ್ ಬಟನ್ ಒತ್ತುವ ಮುಂಚೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾವೇನ್ ಮಾಡಬೇಕು, ಡಬಲ್ ಚೆಕ್ ಮಾಡಿ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಆರ್ ಡಿ ನಂಬರ್ ತಪ್ಪಾಗಿತ್ತು ಅಂತಂದ್ರೆ ನೀವು ಒಂದ್ಸಲ ಆರ್ ಡಿ ನಂಬರ್ ತಪ್ಪಾಗಿ ಕೊಟ್ಟುಬಿಟ್ರೆ ಅದೇನು ಮಾಡೋಕ್ಕಾಗಲ್ಲ. ಬಟ್ ಸಬ್ಮಿಷನ್ ಕೊಡೋಕ್ಕಿಂತ ಮುಂಚೆ ನೀವು ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಆಯ್ತಾ. ಅಂಡ್ ನೆಕ್ಸ್ಟ್ 11ನೇ ಒಂದು ಕ್ವೆಶ್ಚನ್, ನಾವು PUC ಅಧ್ಯಯನ ಮಾಡಿರೋದಿಲ್ಲ, ಡಿಪ್ಲೊಮೊ JOC ಕಲಿತು ನಂತರ ಪದವಿ ಹಾಗೆ BEd ಕಲಿತಿರುತ್ತೇವೆ, ಡಿಪ್ಲೊಮೊ JOC ವಿಷಯಗಳು ತಂತ್ರಾಂಶದಲ್ಲಿ ಕಾಣಿಸುತ್ತಿಲ್ಲ, ಅಂಕಗಳನ್ನು ನಮೂದಿಸುವ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಅಂದರೆ ಕೆಲವು ಕ್ಯಾಂಡಿಡೇಟ್ಸು PUC ಬದಲು ಡಿಪ್ಲೊಮೊ ಅಥವಾ JOC ಮಾಡಿ ಆಮೇಲೆ ಡಿಗ್ರಿ ಆ್ಯಂಡ್ BEd ಮಾಡಿರ್ತಾರೆ. ಸೊ ನನ್ನ ಒಂದು ವಿಡಿಯೋಗೂ ಕೂಡ ಈ ಥರ ಒಂದು ಕಾಮೆಂಟ್ ಬಂದಿತ್ತು. ಸೊ ಅವ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ಥರ ಕ್ಯಾಂಡಿಡೇಟ್ಸು ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಡಿಪ್ಲೊಮೊ JOC ಸಬ್ಜೆಕ್ಟ್ ಕಾಣಿಸ್ತಿದ್ರೆ ಏನು ಮಾಡಬೇಕು ಅಂತ ನೋಡಿ, ಇಲ್ಲಿ ಕರ್ನಾಟಕ ವೊಕೇಶನಲ್ ಎಜುಕೇಷನ್ ಬೋರ್ಡನ್ನು ಆಯ್ಕೆ ಮಾಡಿಕೊಂಡು ಅದರ
ಅದರಡಿ ಅದರ್ 1 ಅದರ್ 2 ಇತ್ಯಾದಿ ಎಂಬಂತೆ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. ಹಾಗೆ ಅಗತ್ಯ ವಿವರಗಳನ್ನು ಭರ್ತಿ ಮಾಡ್ಕೋಬೇಕು ಅಂತ ಇದೆ. ಡಿಪ್ಲೊಮೊ JOCಯನ್ನು ಸೆಲೆಕ್ಟ್ ಮಾಡಬೇಕು. ಕರ್ನಾಟಕ ವೊಕೇಶನಲ್ ಎಜುಕೇಷನ್ ಬೋರ್ಡ್ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಅದರ್ 1 ಅಥವಾ ಅದರ್ 2 ಮುಂತಾದ ಸೂಕ್ತ ಆಪ್ಷನ್ಸ್ಗಳನ್ನು ಆಯ್ಕೆ ಮಾಡಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಇವಾಗ ಇಲಾಖೆ ತಿಳಿಸಿರುವಂಥದ್ದು. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ 12ನೇ ಒಂದು ಕ್ವೆಶ್ಚನ್ನು, ನಮ್ಮ ಪದವಿ ಅಂಕಪಟ್ಟಿಯಲ್ಲಿ ಅಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡನ್ನು ನಮೂದಿಸಲಾಗಿದೆ. ಗ್ರೇಡ್ ಪಾಯಿಂಟ್ಗಳನ್ನು ಅಂಕಗಳನ್ನಾಗಿ ಪರಿವರ್ತಿಸಿ ಹಾಕಬೇಕಾ ಅಥವಾ ಗ್ರೇಡ್ಗಳನ್ನೇ ಹಾಕಬೇಕಾ ಅಂತ. ಸೊ ಕೆಲವೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ ಅಂತ ಹೇಳಿದರೆ ಗ್ರೇಡ್ನ ಕೊಟ್ಟಿರ್ತಾರೆ ಅಥವಾ CGPAನ ಕೊಟ್ಟಿರ್ತಾರೆ. ಸೊ ಈ ಥರ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಗ್ರೇಡ್ ಪಾಯಿಂಟ್ಗಳನ್ನು ಅಂಕಗಳನ್ನಾಗಿ ಪರಿವರ್ತಿಸಿ ತಂತ್ರಾಂಶದಲ್ಲಿ ಭರ್ತಿ ಮಾಡಬೇಕು. ಸೊ ಗ್ರೇಡ್ ಪಾಯಿಂಟ್ಗಳನ್ನು ಅಂಕಗಳನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಆಯಾಯ ವಿಶ್ವವಿದ್ಯಾಲಯ ನೀಡಿರುವ ಅಂಕಪಟ್ಟಿಯಲ್ಲಿ ನೀಡಲಾಗಿರುತ್ತದೆ ಅಥವಾ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ನೀಡಲಾಗಿರುತ್ತೆ. ಅದನ್ನು ಸರಿಯಾಗಿ ಅನುಸರಿಸಿಯೇ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಂತ ಇದೆ. ಓಕೆನಾ? ಸೊ ಇದಕ್ಕೆ ನಿಮಗೆ ಆನ್ಸರ್ ಸಿಕ್ತಾ ಅನ್ಕೋತೀನಿ. ಸೊ ಈ ಕನ್ವರ್ಷನ್ ಮೆಥಡ್ ಏನಿದೆ ಸಂಬಂಧಪಟ್ಟಂತಹ ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ಸು ಅಥವಾ ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಸೊ ಇಲ್ಲಿ ನಿಮ್ಮದೇ ಆದಂತಹ ಒಂದು ಕ್ಯಾಲ್ಕುಲೇಷನ್ ಮಾಡಿ ಮಾರ್ಕ್ಸ್ ಹಾಕಕ್ಕೆ ಹೋಗಬೇಡಿ. ಯೂನಿವರ್ಸಿಟಿ ನೀಡಿರ್ತಕ್ಕಂತಹ ಕನ್ವರ್ಷನ್ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟು 13ನೇ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ಎಲ್ಲ ಅಭ್ಯರ್ಥಿಗಳು ಕ್ರಿಮಿ ಲೇಯರ್ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ GM ಆನ್ಸರ್ ಏನು ಮಾಡಿದೆ, GM ಅಭ್ಯರ್ಥಿಗಳು ಮಾತ್ರ ಅಂದರೆ ಜನರಲ್ ಮೆರಿಟ್ ಇರೋ ಜನರಲ್ ಕ್ಯಾಂಡಿಡೇಟ್ಸ್ ಮಾತ್ರ ಗ್ರಾಮೀಣ ಮೀಸಲಾತಿ ಸೌಲಭ್ಯವನ್ನು ಕ್ಲೇಮ್ ಮಾಡಿದರೆ ಮಾತ್ರ RD ನಂಬರ್ ಯುಕ್ತ ಕ್ರಿಮಿಲೇಯರ್ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು ಅಂತ ಇದೆ. ಓಕೆ, ಸೊ ಇಲಾಖೆಯ ಸ್ಪಷ್ಟೀಕರಣದ ಪ್ರಕಾರ GM ಕ್ಯಾಂಡಿಡೇಟ್ಸ್ ಮಾತ್ರ ಗ್ರಾಮೀಣ ಮೀಸಲಾತಿ ಸೌಲಭ್ಯವನ್ನು ಕ್ಲೇಮ್ ಮಾಡಿದರೆ RD ನಂಬರ್ ಇರತಕ್ಕಂತಹ ಒಂದು ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ನೀವು ಸಲ್ಲಿಸಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಪಡೀಲೇಬೇಕು ಅಂತ ಹೇಳಿಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಆಯಿತಾ? ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ಏನು ನಾವು ಶಾಲಾ ಶಿಕ್ಷಣ ಇಲಾಖೆಯಿಂದ ನೀಡಿರ್ತಕ್ಕಂತಹ ಕೆಲವೊಂದು ಕ್ಲಾರಿಫಿಕೇಷನ್ಸ್ಗಳನ್ನು ನೋಡಿದ್ವಿ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ 371J ಕ್ಯಾಂಡಿಡೇಟ್ಸ್ಗಳಿಗೆ ಪ್ರತ್ಯೇಕ ಪರೀಕ್ಷೆ, ಒಂದೇ ಅಭ್ಯರ್ಥಿಗಳಿಗೆ ಒಂದು ಅಪ್ಲಿಕೇಶನು, RD ನಂಬರ್ ಇರುವ 371J ಸರ್ಟಿಫಿಕೇಟ್, ಆಮೇಲೆ ಸಪ್ರೇಟ್ ಹಾಲ್ ಟಿಕೆಟ್, ಹಸ್ಬೆಂಡ್ ವೈಫ್ ಬೇರೆ ಜಾತಿ ಧರ್ಮ ಇದ್ದಾಗ ಸರ್ಟಿಫಿಕೇಟ್ ಇರ್ಬೋದು, ಆಮೇಲೆ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹೋಪ್ ನಿಮಗೆ ಇದ್ದಂತಹ ಕೆಲವು ಡೌಟ್ಸ್ಗಳು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಕೆಲವು ಡೌಟ್ಸ್ಗಳಿಗೆ ಇವೆಲ್ಲವೂ ಕೂಡ ಅಧಿಕೃತ ಇಲಾಖೆಯ ಕ್ಲಾರಿಫಿಕೇಶನ್ ಆಧಾರಿತ ಮಾಹಿತಿ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಿಮಗೆ ಇನ್ನೂ ಯಾವುದಾದ್ರೂ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.